ಹಾಯ್ ಹಲೋ ನಮಸ್ಕಾರ ಸ್ವಸ್ತ್ ಇದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಂದಾಗೆ ಆಸೆ ಸೀರಿಯಲ್ನ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಮೀನಾ ಕಾಫಿ ಕಾಯಿಸ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಶ್ರುತಿ ಕೂಡ ಅಲ್ಲಿಗೆ ಬರ್ತಾಳೆ. ಏನು ಮೀನಾ ಕಾಫಿ ಮಾಡ್ತಾ ಇದ್ದೀರಾ ಅಂತ ಹೇಳಿ, ನನಗೊಂದು ಗ್ಲಾಸ್ ಕಾಫಿ ಕೊಡಿ ಅಂತ ಹೇಳ್ತಾಳೆ. ಆಗ ಸರಿ ಓಕೆ ಅಂತ ಹೇಳ್ಬಿಟ್ಟು ಅವಳು ಮಾಡ್ತಾ ಇರ್ತಾಳೆ, ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆ ಟೈಮಿಗೆ ರೋಹಿಣಿ ಕೂಡ ಕಿಚನಿಗೆ ಬರ್ತಾಳೆ. ಏನು ಇಬ್ಬರಿಗೆ ಕಾಫಿ ಮಾಡ್ಕೊತಾ ಇದ್ದೀರಾ, ನನಗೂ ಸ್ವಲ್ಪ ಸಿಗ್ಬೋದಾ ಅಂತ ಕೇಳ್ತಾಳೆ. ಆಗ ಅದಕ್ಕೇನಂತೆ, ನಿಮಗೂ ಕೂಡ ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 ಜನನು ಕಾಫಿ ಶೇರ್ ಮಾಡ್ಕೊಂಡು ಕುಡಿತಾ ಇರ್ತಾರೆ. ಆವಾಗ ರೋಹಿಣಿ ಏನು ನಿಮ್ದೇನು ಕತೆ ಅಂತ ಹೇಳ್ತಾಳೆ. ನಾನು ಸಿಕ್ಕಾಪಟ್ಟೆ ಜಗಳ ಆಡಿದ್ದೀನಿ, ಅದಕ್ಕಾಗಿ ನಾನು ಇಲ್ಲಿಗೆ ಬಂದು ಕಾಫಿ ಕುಡಿತಾ ಇದ್ದೀನಿ ಮೈಂಡ್ ರಿಲ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಆಗ ರೋಹಿಣಿ ನಂದು ಕೂಡ ಅದೇ ಕಥೆನೇ, ಹಾಗಾಗಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಆಗ ಮೀನಾ ನಂದು ಕೂಡ ಅದೇ ಕಥೆನೇ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಬೆಳಗಾಗುತ್ತೆ. ಆಗ ಶಾಂತಿ ಮೀನಾ ಕಾಫಿ ಮಾಡ್ಕೊಂಬರ್ರಿ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ನಿನಗೆ ಕಾಫಿ ಬೇಕು ಅಂದರೆ ನೀನೇ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳ್ತಾರೆ. ಆಗ ಶಾಂತಿ ಅದೇನಕ್ಕೆ ಬಿಸಿ, ಅವಳು ನಿಮಗೆ ಕಾಫಿ ಕೊಟ್ಟಿದ್ದಾರೋ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ರಂಗನಾಥ್ ಅವರು ಮೀನಾನೇ ಅಂತ ಹೇಳ್ತಾರೆ. ಆಗ ಶಾಂತಿ ನಿಮಗೆ ಕೊಡೋಕ್ಕಾಗುತ್ತೆ, ನನಗೆ ಕೊಡೋಕ್ಕಾಗಲ್ವಾ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ಅವಳು ಹೂವಿನ ಅಂಗಡಿ ಹತ್ರ ಇದ್ದಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮನೋಜು ದಿಂಬು ಮತ್ತೆ ಚಾಪೆ ತಗೊಂಡು ಹೊರಗಡೆಯಿಂದ ಬರ್ತಾನೆ. ಅದನ್ನ ನೋಡಿದಂಥ ಶಾಂತಿಗೆ ಗಾಬರಿ ಆಗುತ್ತೆ. ಅದನ್ನ ನೋಡಿದಂಥ ಶಾಂತಿ ಸರಿ ವಿಚಾರಿಸ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ರೂಮಿಗೆ ಬರ್ತಾಳೆ. ಅಷ್ಟರಲ್ಲಿ ಮನೋಜು ಟವಲ್ ತಗೊಂಡು ಫೇಸ್ ವಾಶ್ಗೆ ಅಂತ ಹೇಳ್ಬಿಟ್ಟು ಬಾತ್ರೂಮ್ಗೆ ಹೋಗ್ತಾನೆ. ಆಗ ಶಾಂತಿ ರೋಹಿಣಿ ಹತ್ರ ಬಂದ್ಬಿಟ್ಟು ಏನಾದರೂ ಸಮಸ್ಯೆನೇನಮ್ಮ ಅಂತ ಕೇಳ್ತಾಳೆ. ಆಗ ರೋಹಿಣಿ ಅಂಥದ್ದೇನು ಇಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಸರಿ ನಮ್ಮ ಆಗಿತ್ತು ಅಂದರೆ ನನಗೆ ನೆಮ್ಮದಿ ಅಂತ ಹೇಳಿ ಅವಳು ಶಾಂತಿ ರೂಮಿಂದ ಆಚೆ ಬಂದ್ಬಿಟ್ಟು ರಂಗನಾಥ್ ಅವ್ರ ಹತ್ರ ಏನೋ ಮಿಸ್ ಹೊಡಿತಾ ಇದೆ ಕಣ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ನೆಕ್ಸ್ಟ್ ಸೂರ್ಯ ದಿಂಬು ಮತ್ತೆ ಚಾಪೆ ತಗೊಂಡು ಬರ್ತಾನೆ. ಆಗ ರಂಗನಾಥ್ ಅವರು ಕೇಳ್ತಾರೆ, ನಾನು ವಾಕಿಂಗ್ ಹೋಗ್ಬೇಕಾದ್ರೆ ಕಾರೇ ಕಾಣಿಸ್ಲಿಲ್ಲ, ಏನಾಯ್ತಪ್ಪ ಅಂತ ಹೇಳ್ಬಿಟ್ಟು. ಆಗ ಸೂರ್ಯ ಚೇತನ್ ಕಾರ್ ಕೆಟ್ಟೋಗಿದೆ ಅಂತೆ, ಹಾಗಾಗಿ ರಾತ್ರಿ ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡೋಗಿದ್ದಾನೆ ಅಪ್ಪ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಒಳಗಡೆ ಹೋಗ್ತಾನೆ. ಆಗ ರಂಗನಾಥ್ ಅವರು ಸೂರ್ಯ ಕೂಡ ಹೊರಗಡೆಯಿಂದನೇ ತಾನೇ ಬಂದ, ಅವನೇನು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿನ ಕೇಳ್ತಾರೆ. ಆಗ ಶಾಂತಿ ದಿನ ಅವ್ನು ಅಲ್ಲೇ ತಾನೇ ಮಲ್ಗೋದು, ಪಾಪ ಮನೋಜಂಗೆ ಏನಾಯ್ತು ಅನ್ನೋದೇ ನನ್ನ ಚಿಂತೆ ಅಂತ ಹೇಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ನಿನ್ನ ಶಮಂತಕ ಮಣಿ ಅಂತ ಅನ್ಕೊಂಡಿದ್ದೆ, ಆದ್ರೆ ನನಗೊತ್ತಿರಲಿಲ್ಲ ನೀನು ಮೂರ್ಖ ಶಿಖಾಮಣಿ ಅಂತ ಹೇಳ್ಬಿಟ್ಟು ಛೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೊರಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮನೋಜ್ ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ತಾನೆ. ಆಗ ರೋಹಿಣಿ ಏನು ನನ್ನನ್ನು ಮದುವೆ ಆಗಿದ್ದ ಅಂತ ಹೇಳ್ತಾಳೆ. ಆಗ ಅಲ್ಲ ಕೆಲ್ಸಕ್ಕೆ ಸೇರಿದ್ದು ಅಂತ ಹೇಳ್ತಾನೆ. ಓ ಕೆಲಸ ಬಿಟ್ಟು ತಪ್ಪು ಮಾಡಿದ್ರಿ ಅಂತ ನಾನು ಅಂತ ಅನ್ಕೊಂಡೆ, ಆದರೆ ನೀವು ಕೆಲಸಕ್ಕೆ ಸೇರಿನೇ ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಂತಿದ್ದೀರಾ ಅಂತ ಹೇಳ್ತಾಳೆ. ಆಗ ಮನೋಜು ಒಬ್ಬ ಗಂಡಸು ಕೆಲಸಕ್ಕೆ ಸೇರಿದ್ರೆ ತಲೆ ಎತ್ಕೊಂಡು ಓಡಾಡಬೇಕು, ಆದರೆ ತಲೆ ತೆಗೆಸ್ಕೊಂಡು ಓಡಾಡಬಾರ್ದು ಅಂತ ಕೆಲಸ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಕೆಲಸ ವೆಯ್ಟರ್ ಕೆಲಸ. ಅಲ್ಲಿ ವೆಯ್ಟರ್ ಅದು ತಗೋಬಾರ ಇದು ತಗೋಬಾರ ಅಂತ ಅಂದಾಗ ಎಷ್ಟು ಅವಮಾನ ಆಗುತ್ತೆ ಅಂತ ಗೊತ್ತಾ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ. ಜೊತೆಗೆ ನಾನು ನಿಮ್ಮನ್ನ ವೆಯ್ಟರ್ ಕೆಲಸ ಮಾಡಿ ಅಂತ ಹೇಳಲಿಲ್ಲ ಅಂತ ಹೇಳಿ. ಆವಾಗ ಮನೋಜು ಇವತ್ತೇ ಕೆಲಸ ಹುಡ್ಕೋಬೇಕು ಅಂತ ನೀನು ಅಪ್ಪ ಮಾಡು ಇಲ್ಲವೇ ಮಡಿ ಇವತ್ತು ಅಂತ ಹೇಳಿ ಒಂದೇ ದಿನದಲ್ಲಿ ಎಂಥ ಕೆಲಸ ಸಿಗುತ್ತೆ, ಅದಕ್ಕೇನೆ ಹೋಟೆಲಲ್ಲಿ ವೆಯ್ಟರ್ ಆಗಿ ಸೇರಿಕೊಂಡೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ನಾನು ಅವಮಾನ ಅನುಭವಿಸೋಕ್ಕೆಲ್ಲ ಕಾರಣ ಒಂದು ರೀತಿ ನೀನುವೆ ಅಂತ ಹೇಳ್ತಾರೆ. ಆಗ ರೋಹಿಣಿ ಆಯ್ತಪ್ಪ ಆಯಿತು, ಇನ್ಮೇಲೆ ಕೆಲಸನಾದ್ರು ಮಾಡ್ಕೊಳ್ಳಿ, ಏನಾದರೂ ಬಿಡಿ, ಆದರೆ ನಾನಂತೂ ಇನ್ನು ಮುಂದೆ ಏನು ಕೇಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ನನ್ನ ಮಗನ ಮಂಜುಂಗೆ ಬುದ್ಧಿ ಹೇಳಕ್ಕೆ ಹಾಸ್ಪಿಟಲ್ಗೆ ಹೋದ್ರೆ ನನಗೇನೆ ನೀತಿ ಪಾಠ ಹೇಳಕ್ಕೆ ಬರ್ತಾನೆ ಅಂತ ಹೇಳ್ಬಿಟ್ಟು ಮೊಬೈಲ್ನ ಚಚ್ಚುತ್ತಾ ಇರ್ತಾನೆ. ಅದನ್ನು ಮೀನು ಅಬ್ಸರ್ವ್ ಮಾಡ್ತಾಳೆ. ಯಾಕೆ ಈಗ ಇವರು ಮೊಬೈಲ್ ಮೇಲೆ ಕೋಪ ತೋರಿಸ್ತಾ ಇದ್ದಾರೆ, ಏನಾಗಿದೆ ಇವರಿಗೆ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ಏನಿದೆ ಅಂಥದ್ದು ಅಂತ ಹೇಳ್ಬಿಟ್ಟು ಮೊಬೈಲ್ನ ಚೆಕ್ ಮಾಡ್ತಾ ಇರ್ತಾಳೆ. ನೋಡೋಕ್ಕೆ ಅಂತ ಹೋಗ್ತಾಳೆ. ಅದನ್ನು ಸೂರ್ಯ ನೋಡ್ಬಿಟ್ಟು ಓಡಿ ಬಂದು ಮೊಬೈಲ್ನ ಕಿತ್ಕೊಬಿಡ್ತಾನೆ. ಯಾಕಮ್ಮ ನೀನು ನನ್ನ ಮೊಬೈಲ್ನ ನೋಡ್ತಿರೋದು ಅಂತ ಹೇಳ್ತಾನೆ. ಆಗ ನಾನೇನು ಬೇರೆಯವ್ರ ಮೊಬೈಲ್ ನೋಡ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಅರ್ಧೇ ಮೊಬೈಲ್ ಆದರೂ ನೋಡಬಾರ್ದು ಕಣಮ್ಮ ಅಂತ ಹೇಳ್ತಾನೆ. ಅಲ್ಲಿಗೆ ಈ ಸೀನ್. ನೆಕ್ಸ್ಟ್ ಸೀನಲ್ಲಿ ರವಿ ಕೂಡ ಚಾಪೆ ಮತ್ತೆ ದಿಂಬು ಇಟ್ಕೊಂಡು ಹೊರಗಡೆಯಿಂದ ಬರ್ತಾನೆ. ಅದನ್ನ ನೋಡಿದಂಥ ಶಾಂತಿ ಏನಾಯ್ತೋ ಯಾಕೋ ಈಗ ನೀನು ಚಾಪೆ ಹಿಡ್ಕೊಂಡು ಬರ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಅವನು ಶಾಂತಿ ಮಾತಿಗೇನೋ ರೆಸ್ಪಾಂಡ್ ಮಾಡ್ದಲೇ ಅದಕ್ಕೆ ಏನು ಮಾಡ್ತಾ ಇದ್ದೀರಾ, ಶ್ರುತಿ ಏನಾದರೂ ಒಳಗಡೆಯಿಂದ ಬಂದ್ಲ ರೂಮಿಂದ ಅಂತ ಕೇಳ್ತಾನೆ. ಇಲ್ಲ ರವಿ ಅಂತ ಹೇಳ್ತಾರೆ. ಆಗ ಪಾಪ ಇದೇ ಫಸ್ಟ್ ಟೈಮ್ ನನ್ನನ್ನು ಬಿಟ್ಟಿದ್ದು ಅಂತ ಹೇಳ್ತಾ ಇರ್ತಾನೆ. ಆವಾಗ ಹೌದಾ, ಹೋಗಿ ನೋಡಿ ರೂಮಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ನೆಕ್ಸ್ಟ್ ರೂಮ್ಗೆ ಹೋದಾಗ ರವಿ ಶ್ರುತಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಏನು ಶ್ರುತಿ ನೀನು ಜಗಳಾಡಿದ್ದೀವಿ ಅನ್ನೋದು ನಿನಗೆ ಸ್ವಲ್ಪನೂ ಗಿಲ್ಟ್ ಇಲ್ವಾ ಅಂತ ಹೇಳಿದಾಗ ಅದನ್ನೆಲ್ಲ ಶಾಂತಿ ಕೇಳಿಸ್ಕೊಂಡು ಹೊರಗಡೆ ಬರ್ತಾಳೆ. ಅಷ್ಟೊತ್ತಿಗೆ ರವಿ ಕಾಫಿ ಆಯ್ತಾ ಕೊಡಿ ಅದಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೊರಗಡೆ ಬರ್ತಾನೆ. ಆಗ ಶಾಂತಿ ಏನಾಯಿತು ಅಂತ ಹೇಳಿ ಕೇಳಿದಾಗ ಅಷ್ಟರಲ್ಲಿ ಶ್ರುತಿ ಕೂಡ ಬರ್ತಾಳೆ. ಬಾ ಈ ಕಡೆ ಅಂತ ಹೇಳ್ಬಿಟ್ಟು ರವಿನ ಎಳೆದ್ಬಿಟ್ಟು ಅತ್ತೆ ನಾನು ಹೋಗ್ಲಾ ಸ್ನಾನಕ್ಕೆ, ಇವ್ರು ಹೋಗ್ತಾರೆ ಫಸ್ಟ್ ಕೇಳಿ ಅಂತ ಹೇಳ್ತಾಳೆ. ಏನಾಯ್ತಮ್ಮ ಅಂತ ಅಂದಾಗ ಏನೂ ಆಗಿಲ್ಲ, ನಾನೇ ಹೋಗ್ತೀನಿ, ನನಗೆ ಲೇಟ್ ಆಗ್ತಾ ಇದೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿಂದ ಹೋಗ್ತಾನೆ. ಆಗ ಶಾಂತಿ ಏನಾಯ್ತಮ್ಮ ಅಂತ ಕೇಳಿದಾಗ ಏನೂ ಆಗಿಲ್ಲ ಅತ್ತೆ ಅಂತ ಹೇಳ್ತಾಳೆ. ಆಗ ಶಾಂತಿ ಬಂದು ರಂಗನಾಥ್ ಹತ್ರ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾಳಲ್ರಿ ಅಂದಾಗ ಹೌದು ಏನೂ ಆಗಿಲ್ಲ ಅಂದರೆ ಏನೂ ಆಗಿಲ್ಲ ಅಂತಲೇ ಅರ್ಥ, ನೀನು ಬಂದು ಬೆಂಕಿ ಹಚ್ಚಬೇಡ ಅಂತ ಅದ್ರ ಅರ್ಥ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಕುಸುಮ ಮೀನಾಗ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ನಿನ್ನ ತಮ್ಮ ಅರ್ಜೆಂಟಾಗಿ ಮನೆ ಹತ್ರ ಬಾ, ನಿನ್ನ ತಮ್ಮ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದಾನೆ, ಅದಕ್ಕಾಗೆ ಸುಬ್ಬನ ಜೊತೆ ಅಂತ ಹೇಳ್ತಾಳೆ. ಆಗ ಸರಿ
ಸರಿನಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಮುಗಿಸ್ಬಿಟ್ಟು ಮನೆಗೆ ಹೊರಡ್ತಾಳೆ. ಅಷ್ಟೊತ್ತಿಗೆ ಕುಸುಮ ಕೂಡ ಮನೆಗೆ ಬರ್ತಾಳೆ. ಆಗ ಮಂಜು ರೆಡಿ ಆಗ್ತಾ ಇರ್ತಾನೆ. ಏನು ಕೆಲಸಕ್ಕೆ ರೆಡಿ ಆಗ್ತಿದ್ದಾನೆ ಅಂದಾಗ ಹೌದು ಸಾಹೇಬರು ರೆಡಿ ಆಗ್ತಾ ಇದ್ದಾರೆ ಅಂತ ಕನಕ ಹೇಳ್ತಾಳೆ. ಅಷ್ಟೊತ್ತಿಗೆ ಮೀನಾ ಕೂಡ ಅಲ್ಲಿಗೆ ಬರ್ತಾಳೆ. ಏನಪ್ಪ ಕೆಲಸಕ್ಕೆ ಬೇಡ ಅಂದರು, ಯಾಕೋ ಅವ್ರ ಜೊತೆ ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ. ಇವಾಗ ಇಲ್ಲಿದ್ದಾಳಲ್ಲ ಅಕ್ಕ, ಕನಕ ಅಕ್ಕನ ಮದುವೆ ಮಾಡಬೇಕು ಅಂತಂದರೆ ದುಡ್ಡು ಬೇಕು, ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ದುಡ್ಡು ಬೇಕು, ಹಾಗಾಗಿ ನಾನು ಕೆಲಸಕ್ಕೆ ಹೋಗಲೇಬೇಕು ಅಂತ ಹೇಳ್ತಾನೆ. ನಿನ್ನ ಗಂಡ ಇದ್ದಾನಲ್ಲ, ನಿನ್ನ ಗಂಡನ ಥರ ಇದ್ದರೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ಏನು ಇಷ್ಟು ದಿನ ಭಾವ ಅಂತ ಹೇಳ್ತಿದ್ದೆ, ಇವಾಗ ನಿನ್ನ ಗಂಡ ಅಂತ ಹೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಮೀನಾ ಕೇಳ್ತಾಳೆ. ಆವಾಗ ಹೌದು ಹಾಗೇ ಇನ್ನು ಮುಂದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.